ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣವಚನ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಜಯನಗರದ ಮಯಾಸ್ ವೃತ್ತದಲ್ಲಿ ಭರ್ಜರಿ ಸಂಭ್ರಮಾಚರಣೆ ನಡೆಯಿತು. ಜಯನಗರದ ಮಯಾಸ್ ಗೆಳೆಯರ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿ ಪಟಾಕಿ ಸಿಡಿಸಿ ಲಾಡು ಹಂಚುವ ಮೂಲಕ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿದೆ ಎಂಬ ವಿಶ್ವಾಸವನ್ನು ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಮಯಾಸ್ ಗೆಳೆಯರ ಬಳಗದ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷರಾದ ಎಂಜಿ ಶಿವರಾಮ್ ಹೆಗಡೆ, ಅಂಬರೀಶ್ ಗುಂಡೇಗೌಡ ಕನಕಪುರ, ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ಮತ್ತು ನೌಕರರ ವಿಭಾಗದ ಉಪಾಧ್ಯಕ್ಷ ಹರಿಪ್ರಸಾದ್, ಛಾಯಾಗೌಡ, ರಾಜೇಶ್ ಗೌಡ, ಅಖಿಲ, ಮನೋಜ್ ಕುಮಾರ್, ಶೋಭಾ, ಅಂಬಿಕಾ, ರಾಜನ್, ಪ್ರಸನ್ನಕುಮಾರ್, ಹರೀಶ್, ವಿನೋದ್ ಬೋರೇಕರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿರುವುದು ರಾಜ್ಯದ ಜನತೆಗೆ ಹೊಸ ಆಶಾಕಿರಣ ಮೂಡಿಸಿದ್ದು, ಈ ಐತಿಹಾಸಿಕ ಕ್ಷಣವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಹವಾ ಇವತ್ತಿನ ಮೇಲೆ ಡಿಕೆ ಶಿವಕುಮಾರ್ ಅವರು ಬಹಳ ದಿನದ ಕನಸು ನನಸಾಗಿದೆ. ಅವರು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಒಳ್ಳೆ ಅಧಿಕಾರ ನಡೆಸಿದ್ರು. ಈಗ ಡಿಕೆ ಶಿವಕುಮಾರ್ ಅವರಿಗೆ ವರಿಷ್ಠರ ಮುಖಾಂತರ ಅವರು ಬಿಟ್ಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಇವತ್ತಿನ ಈ ದಿನದಲ್ಲಿ ನಮಗೆಲ್ಲರಿಗೂ ತುಂಬಾ ಸಂತೋಷದ ದಿನ. ಬಹಳ ದಿನದಿಂದ ಒಬ್ಬ ಗ್ರಾಸ್ ರೂಟ್ ಅಲ್ಲಿ ಬಂದು ತನ್ನದೇ ಆದ ಒಂದು ಛಾಪವನ್ನು ಮೂಡಿಸಿ ಡಿಕೆ ಶಿವಕುಮಾರ್ ಆಗಬೇಕು ಅಂತ ಇಡೀ ಕರ್ನಾಟಕದ ಜನ ಇಷ್ಟಪಡ್ತಾ ಇದ್ರು. ಇವತ್ತು ಎಲ್ಲರೂ ಒಂದು ಹಬ್ಬದ ವಾತಾವರಣ, ಕರ್ನಾಟಕದಲ್ಲಿ ಏನಾದ್ರೂ ಒಂದು ಹಬ್ಬದ ವಾತಾವರಣ, ದೀಪಾವಳಿನೋ ಯುಗಾದಿನೋ ಅಂದ್ರೆ ಅದು ಇವತ್ತೇ ಅಂತ ಹೇಳಕ್ ಇಷ್ಟಪಡ್ತೇನೆ. ಬಹುದಿನದ ಕನಸು ನನಸಾಯ್ತು. ಒಬ್ಬ ಕಾರ್ಯಕರ್ತನಾಗಿ NSI ಸಣ್ಣ ಪುಟ್ಟ ಪಕ್ಷದಲ್ಲಿ ಕಾಲೇಜು ದೇಶದಿಂದ ವಿದ್ಯಾರ್ಥಿ ದಶೆಯಲ್ಲಿ ಬಂದು 8 ಬಾರಿ ಸತತವಾಗಿ ಗೆದ್ದು ತನ್ನದೇ ಆದ ಒಂದು ಛಾಪವನ್ನು ಮೂಡಿಸಿ ಇವತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ನಮಗೆಲ್ಲರಿಗೂ ತುಂಬಾ ಸಂತೋಷವಾಗುತ್ತೆ. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ 8 ಬಾರಿ ಗೆದ್ದು ತನ್ನದೇ ಆದ ಒಂದು ಛಾಪವನ್ನು ಮೂಡಿಸಿದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೂ ಈ ಸಂದರ್ಭದಲ್ಲಿ ಪ್ರಮಾಣ ವಚನ ಆಯ್ತು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಸೌಮ್ಯ ರೆಡ್ಡಿ ಅವರು ಈ ಭಾಗದಲ್ಲಿ ಕೆಲವೇ ಅಂತರದಿಂದ ಪರಾಭವಗೊಂಡು ತನ್ನದೇ ಆದ ಒಂದು ಛಾಪವನ್ನು ಮೂಡಿಸಿದ್ದಾರೆ. ಸಜ್ಜನಶೀಲ ರಾಜಕಾರಣಿ, ಪ್ರಾಮಾಣಿಕತೆ ಅಂದ್ರೆ ಇನ್ನೊಂದು ಹೆಸರೇ ಸೌಮ್ಯ ರೆಡ್ಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹಾಗೆ ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಮಯಾಸ್ ಗೆಳೆಯರ ಬಳಗದ ವತಿಯಿಂದ ಪಟಾಕಿ ಹೊಡೆದು ಲಾಡು ಹಂಚಿ ಈ ಒಂದು ಸಂದರ್ಭದಲ್ಲಿ ತುಂಬಾ ಅದ್ದೂರಿಯಾಗಿ ಜಯನಗರ ಗಣೇಶನ ದೇವಸ್ಥಾನ ಸರ್ಕಲ್ ಅಲ್ಲಿ ಮಾಡಿದ್ದೀವಿ. ನಮಗೆ ಖುಷಿಯಾಗಿದೆ. ಮುಂದೊಂದು ದಿನಗಳಲ್ಲಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಜಾರ್ಜ್ ಅವರು, ಎಲ್ಲ ನಮ್ಮ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಬಹಳ ಚೆನ್ನಾಗಿ ಮುಖ್ಯಮಂತ್ರಿಯನ್ನು ನಡೆಸ್ಕೊಂಡು ಇನ್ನ 20 ವರ್ಷ ಹೋದ್ರು ಡಿಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಯಾಗಿ ಉಳಿತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡಿಕೆ ಶಿವಕುಮಾರ್ ಅವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ರೆಡ್ಡಿ ಅವರಿಗೆ, ಸೌಮ್ಯ ರೆಡ್ಡಿ ಅವರಿಗೆ, ನೂತನವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವ ನಮ್ಮ ಡಿಕೆ ಸಾಹೇಬ್ರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರ ಜೊತೆನಲ್ಲಿ ಸಚಿವರಾಗ್ತಾರೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ನಾನು ಛಾಯಾಗೌಡ ಅಂತ ಹೇಳಿ ಕಾಂಗ್ರೆಸ್ ಅಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಡಿಕೆ ಸಾಹೇಬ್ರು ಹೇಳ್ದಂಗೆ ಚೀಫ್ ಮಿನಿಸ್ಟರ್ ಇವತ್ತು ನಾನು ಆಗ್ತಾ ಇಲ್ಲ, ಪ್ರತಿಯೊಬ್ರು ಕಾರ್ಯಕರ್ತರು ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ನಮ್ಮಂತ ಕಾರ್ಯಕರ್ತರಿಗೆ ಗುರುತಿಸಿ ಒಳ್ಳೆ ಬೆಲೆ ಕೊಡ್ತಾರೆ ಅಂತ ನಾವು ವಿಶ್ವಾಸ ಇಟ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಗೆ ಬಡವರುಗಳಿಗೆ, ಹೆಣ್ಮಕ್ಳುಗಳಿಗೆಲ್ಲ ತುಂಬಾ ಅನುಕೂಲ ಮಾಡಿಕೊಟ್ರು, ಅದೇ ರೀತಿಯಲ್ಲಿ ನಮ್ಮ ಡಿಕೆ ಸಾಹೇಬ್ರು ಬಡವರಿಗೆ ಮತ್ತೆ ಹೆಣ್ಮಕ್ಳುಗಳಿಗೆ ಹೆಚ್ಚಿನದಾಗಿ ಅನುಕೂಲಗಳನ್ನ ಮಾಡ್ಕೊಡ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಗೌಡ್ರ ಜನಾಂಗಕ್ಕೂ ಡಿಕೆ ಸಾಹೇಬ್ರು ಮುಖ್ಯಮಂತ್ರಿ ಆಗಿರೋದ್ರಿಂದ
ನಮ್ಮ ಜನಾಂಗಕ್ಕೂ ಒಳ್ಳೆಯಾಗುತ್ತೆ ಅಂತ ಬಯಸಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ನಮ್ಗೆ ಕೆಲಸ ಮಾಡೋದಕ್ಕೆ ಡಿ.ಕೆ. ಸಾಹೇಬ್ರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಗೊಂದು ಹೊಸ ಹುರುಪು ಬಂದಿದೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಗೆಳೆಯರ ಬಳಗದಿಂದ ಮತ್ತೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತಗಳಿಂದ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಇಷ್ಟಪಡ್ತೀನಿ. ಮತ್ತೆ ನಮಸ್ಕಾರ, ನಾನು ಹರಿಪ್ರಸಾದ್ ಅಂತೇಳಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷನಾಗಿದ್ದೀನಿ. ಅಸಂಘಟಿತ ಕಾರ್ಮಿಕ ವಿಭಾಗದಲ್ಲಿ ನಾನು ಕಳೆದ 6 ವರ್ಷಗಳಿಂದ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದೀನಿ. ನಮ್ಮ ಈ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ 2023ನೇ ಇಸವಿಯಲ್ಲಿ 136 ಸ್ಥಾನಗಳನ್ನು ಗೆಲ್ಲಿಸಿಕೊಂಡು ಬಂದಂತಹ ಒಬ್ಬ ಸಂಘಟಿತ ಹೋರಾಟಗಾರರಾಗಿರ್ತಕ್ಕಂಥ ಶಿವಕುಮಾರ್ ಅವರು 3 ವರ್ಷಗಳ ನಂತರ ಅವರು ಮುಖ್ಯಮಂತ್ರಿ ಆಗ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಸಂತೋಷದ ವಿಚಾರ ಅಂತ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವರು ಉಳಿದಿರ್ತಕ್ಕಂಥದ್ದು 2 ವರ್ಷಗಳ ಕಾಲಾವಧಿ. ಈ ಕಾಲಾವಧಿಯಲ್ಲಿ ಆರ್ಥಿಕ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಕ್ರಮಕ್ಕೆ ಇವರು ಬರಬೇಕು. ಮೊದಲನೇದಾಗಿ ಬಿಸ್ನೆಸ್ ಕಾರಿಡಾರ್ ಅನ್ನುವಂತಹ ಒಂದು ಬೃಹತ್ ಆದಂತಹ ಯೋಜನೆಯನ್ನ ಇವರು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಯಶಸ್ವಿ ಆಗ್ಲಿ ಅನ್ನುವಂಥದ್ದು. ಇನ್ನೊಂದು STRR ರಸ್ತೆ ಅನ್ನುವಂಥದ್ದು. ಆಮೇಲೆ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ತರಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೂ ಇವರಿಗೆ ಯಶಸ್ವಿ ದೊರಕಬೇಕು ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದಾದ ನಂತರ ಇವರು 2028ನೇ ಇಸ್ವಿಯ ವಿಧಾನಸಭಾ ಚುನಾವಣೆ ಇವರ ನೇತೃತ್ವದಲ್ಲೇ ಹೋಗ್ಬೇಕು. ತದನಂತರ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ನಾವು ಒಬ್ಬ ಕಾಂಗ್ರೆಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷನಾಗಿ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಧನ್ಯವಾದಗಳು. ಹರಿಪ್ರಸಾದ್ ಎಂ, ಜಯನಗರ. ಇಂದಿನ ನಮ್ಮ ನಿತ್ಯ ನಾಯಕ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಾನು ಮಯಾಸ್ ಗೆಳೆಯರ ವತಿಯಿಂದ ಮತ್ತು ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಜಿಲ್ಲೆಯ ವತಿಯಿಂದ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಅವರು ಆಡಳಿತನ ಬಹಳ ಸ್ವಚ್ಛವಾಗಿ ಪ್ರಾಮಾಣಿಕ ನಡೆಸ್ಕೊಳ್ಳಿ. ಅವ್ರ ಕ್ಯಾಬಿನೆಟ್ ಇಲ್ಲಿ ಸೇರಿದಂತ ಎಲ್ಲಾ ಸಚಿವರನ್ನು ಅಭಿನಂದನೆ ಸಲ್ಲಿಸಿ ನನಗೆ ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತು. ಈಗ ನಿರ್ಗಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಅಭಿನಂದನೆ ತಿಳಿಸ್ತೇನೆ. ಅವರು ದಾಖಲೆಯ 8 ವರ್ಷ ಕರ್ನಾಟಕ ರಾಜ್ಯವನ್ನು ಆಳಿ ಒಳ್ಳೆ ಆಡಳಿತ ಕೊಟ್ಟರು. ಈಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕಳೆದ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಗ್ರಾಸ್ ರೂಟ್ ಲೆವೆಲ್ ಎಂದು ತುಂಬಿದ್ದಾರೆ. ಅವರಿಗೆ ಇದು ಹುದ್ದೆ ಸಲ್ಲಬೇಕಾಗಿದ್ದು ಇವತ್ತು ಅವರಿಗೆ ಅದು ಬಹುದಿನದ ಕನಸು ನನಸಾಗಿದೆ. ಅವರಿಗೂ ಅಭಿನಂದನೆ ತಿಳಿಸ್ತೇನೆ. ವಿದ್ಯಾರ್ಥಿ ನಾಯಕರಾಗಿ NSY ಅಧ್ಯಕ್ಷರಾಗಿ ಮುಖ್ಯಮಂತ್ರಿವರೆಗೂ ಡಿ.ಕೆ. ಸಾಹೇಬ್ರು ಮಾಡಿದಂತ ಕೆಲಸಗಳು, KPCC ಅಧ್ಯಕ್ಷ ಅಂತ ತಗೊಂತಾ ಇದ್ದಂಗೆ ಇನ್ಚಾರ್ಜ್ ಅವ್ರು ಮಾಡಿದಂತ ಕೆಲಸ ಇದೆ. ಹಾಗಾಗಿ ಅವ್ರಿಗೆ ನಮ್ಮೆಲ್ಲರ ವತಿಯಿಂದ ಶುಭಾಶಯಗಳು ನೆನೆಸ್ಕೊಳ್ತಾ ಇದ್ದೀವಿ. ನಮ್ಮ ಕನಕಪುರದ ಬಂಡ ಡಿ.ಕೆ. ಶಿವಕುಮಾರ್ ಅವರು ಈ ದಿನ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರ ಒಂದು ಬಹುದಿನದ ಕನಸಾಗಿತ್ತು. ಈ ದಿನ ಯುಗಾದಿ ಹಬ್ಬವನ್ನ ಹೇಗೆ ನಾವು ಆಚರಿಸ್ತೀವೋ ಆ ರೀತಿ ಇವತ್ತು ಹಬ್ಬದ ತರದಲ್ಲೇ ಆಚರಿಸ್ತಾ ಇದ್ದೀವಿ. ಹಾಗೂ ಈ ದಿನ ಇಲ್ಲಿ ಮಹೇಶ್ ಗೆಳೆಯರ ಬಳಗದಿಂದ ಇಲ್ಲಿ ಬಂದಿದ್ದು ಇವತ್ತು ಅವ್ರ ಕಡೆಯಿಂದ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಶುಭಾಶಯವನ್ನ ಕೋರ್ತಾ ಇದ್ದೀವಿ.